ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವಾಗ ನಾನು ನನ್ನ ತಂಗಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ಬಂದು 5:10 ಆಗಿರ್ಬೋದು. ಮೆಟ್ರೋ ಸ್ಟೇಷನಿಂದ ಆಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಇವಾಗ. ಸೊ ಹಾರೆ ಟೈಮ್ ಬನ್ನಿ ನನ್ನ ಜೊತೆನೆ. ಇವಾಗ ನಾನು ಏನೇನು ಮಾಡ್ತೀನಂತ ಒಟ್ಟಿಗೆ ಟ್ರಾವೆಲ್ ಮಾಡೋಣ ಆಯಿತಾ? ಬನ್ನಿ. ಓಡ್ಕೊಂಡು ಏನೋ ಹಂಗೆ ಬಂದುಬಿಟ್ಟು ಮೆಟ್ರೋ ಸ್ಟೇಷನ್ ತಗೊಂಡ್ವಿ. ಬಿಕಾಸ್ ಓಪನ್ ಇರಲಿಲ್ಲ ಮೆಟ್ರೋ ಸ್ಟೇಷನ್ನು. ಇವಾಗ ಬಂದ್ವಿ. ಗೊತ್ತಿಲ್ಲ 5:40ಗೆ ಟ್ರೈನ್. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಹಾಕಿರೋದು. ಎಷ್ಟು ಗಂಟೆಗೆ ಹೋಗ್ತೀನೋ ಗೊತ್ತಿಲ್ಲ. 5:40 ಟ್ರೈನ್ ಸಿಕ್ಕಿದ್ರೆ ಒಳ್ಳೆಯದು. ನೋಡೋಣ, ಸಿಕ್ಕಿದ್ರೆ 8:35 ಹಾಗೆ ಮೈಸೂರು ರೀಚ್ ಆಗ್ತೀವಿ. ಬಟ್ ಗೊತ್ತಿಲ್ಲ, ನೋಡೋಣ. ಟಿಕೆಟ್ ಬೇರೆ ಮಾಡಬೇಕಿನ್ನು. ಇನ್ನು ಟ್ರೈನ್ ಬಂದಿಲ್ಲ, ಮೆಟ್ರೋ ಇದು ಮುಗೀತು. ನಾವು 6 o'clock ಟ್ರೈನ್ಗೆ ಹೋಗ್ಬೇಕಾಗುತ್ತೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಿಲ್ಲ ಅನಿಸುತ್ತಲ್ಲ. ಅಯ್ಯೋ, ನಾವು ಓಡ್ಕೊಂಡು ಬಂದಿರೋದೆಲ್ಲ ವೇಸ್ಟ್ ಆಯಿತು. ಇನ್ನು 10 minutes ತೋರಿಸ್ತಾ ಇದೆ. ಕಷ್ಟಪಟ್ಟು ಓಡ್ಕೊಂಡು ಬಂದ್ವಿ. ಇವಾಗ 6 o'clock ಟ್ರೈನ್ಗೆ ಹೋಗಬೇಕಾಗುತ್ತೇನೋ. ಬಿಕಾಸ್ ಇಲ್ಲಿ ಆಲ್ರೆಡಿ ಟೈಮ್ ಬಂದು 5:20 ಆಗಲ್ಲ. 5:30 ಬರುತ್ತೆ ಇಲ್ಲಿ ಮೆಟ್ರೋ ಟ್ರೈನು. ಸೊ ನಾವು ಹೊರಡೋದೇ ಲೇಟ್ ಆಗಿಬಿಡುತ್ತೆ. ಇನ್ನು ಟಿಕೆಟ್ ಬೇರೆ ಮಾಡಿಲ್ಲ. 10 ನಿಮಿಷದಲ್ಲಿ ಅಲ್ಲಿ ಹೋದ್ರೂ ನೋಡ್ಕೋಬೇಕು. 5:40 ಇದು ಸ್ವಲ್ಪ ಡಿಲೇ ಆದರೆ ಹತ್ಕೋಬೋದು. ಇಲ್ಲಾಂದರೆ 6 o'clock ಟ್ರೈನ್ ಟ್ರೈ ಮಾಡಬೇಕಷ್ಟೆ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಟ್ರೈನ್ ಸಿಕ್ಕಿ ಬೇಗ ಮೈಸೂರು ರೀಚ್ ಆಗೋಣ ಅಂತ. ಇಲ್ಲಾಂದರೆ ಲೇಟ್ ಆಗುತ್ತೆ. ಸೊ ನೋಡೋಣ. 5:40 ಟ್ರೈನ್ಗಂತ ಬಂದ್ವಿ, ಬಟ್ ಸಿಕ್ಕಿಲ್ಲ ಅದು. ಇವಾಗ 5:40 ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಸೊ 6 o'clock ಟ್ರೈನ್ಗೆ ನೋಡೋಣ ಬನ್ನಿ. ಅದು ಹೆಂಗಾಗುತ್ತೆ ಗೊತ್ತಿಲ್ಲ. ಫುಲ್ಲು ಲೈನ್ ಇದೆ ಟಿಕೆಟ್ ತಗೊಳ್ಳೋಕ್ಕೆ. ನನ್ನ ಆ್ಯಪಲ್ಲಿ ಅದೇನು ವರ್ಕೇ ಆಗ್ತಿಲ್ಲ. ಗೊತ್ತಿಲ್ಲ, ಇವಾಗ ನಾರ್ಮಲಾಗಿ ಟಿಕೆಟ್ ತಗೋಬೇಕು. ಇಲ್ಲಿ ಬೇರೆ ಫುಲ್ ಜನ ಇದ್ದಾರೆ. ಟ್ರೈನಲ್ಲಿದ್ದೀವಿ ನಾವು. ಟ್ರೈನು ಬಂದುಬಿಟ್ಟು 5:50 ಹಾಗೆ ಟ್ರೈನ್ ಬಂದಿದೆ. ಎಷ್ಟು ಗಂಟೆಗೆ ಹೊರಡುತ್ತೋ ಐಡಿಯಾ ಇಲ್ಲ. ನೋಡೋಣ. ಲೇಟ್ ಆಗುತ್ತೆ ಅನಿಸುತ್ತೆ. ಆ್ಯಕ್ಚುಲಿ ಇನ್ನು 6:10 ಹಂಗೆ ಹೋಗ್ಬೋದೇನೋ. ಮೇ ಬಿ 8:50 ಹಂಗೆ ನಾವು ಅಲ್ಲಿ ರೀಚ್ ಆಗ್ತೀವಿ ಅಂದ್ಕೊತೀನಿ. ಗೊತ್ತಿಲ್ಲ. ಬೇಗ ರೀಚ್ ಆದಷ್ಟು ನಮಗೆ ಒಳ್ಳೆಯದು, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ. ನಾವು 5:10 ಹಾಗೆ ಅಲ್ಲಿ ರಿಟರ್ನ್ ಬರಬೇಕು. ಸೊ ಎಷ್ಟು ಪ್ಲೇಸ್ ಕವರ್ ಆಗುತ್ತೋ ಮಾಡಬೇಕು. ನಾನು ನೋಡಿದ್ದೀನಿ ಆಲ್ರೆಡಿ. ನಾನು ಆಲ್ರೆಡಿ ಹೋಗಿದ್ದೀನಿ. ನನ್ನ ತಂಗಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಆದಷ್ಟು ನೋಡೋಕ್ಕಾಗೋಷ್ಟು ಒಂದು 3-4 ಪ್ಲೇಸ್ ಅಂದರೆ ಕವರ್ ಮಾಡ್ಕೋಬೇಕು. ಗೊತ್ತಿಲ್ಲ, ಒನ್ ಡೇ ಟ್ರಿಪ್ ಹೇಗಿರುತ್ತೆ ನೋಡೋಣ ಆಯಿತಾ? ಸೊ ಸಿಗ್ತೀನಿ ಸ್ವಲ್ಪ ಟೈಮ್ ಆದಮೇಲೆ. ಅಲ್ಲಿ ತನಕ ಮೈಸೂರು ಜಂಕ್ಷನ್ ಬಂದಿಳಿದ್ವಿ. ಇವಾಗ ನಾವು ಟಿಫನ್ ಮಾಡಿ ಫಸ್ಟ್ ಎಲ್ಲಿ ಹೋಗೋಣ ಅಂತ ನೋಡೋಣ ಆಯಿತಾ? ಇವಾಗ ನಾವು ಬಸ್ ಸ್ಟ್ಯಾಂಡ್ ಮಾಡಿದ್ವಿ. ಸೊ ಫಸ್ಟು ಟೆಂಪಲ್ಗೆ ಹೋಗೋಣ ಅಂತ. ಟೆಂಪಲಿಂದ ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿನ. ಇವಾಗ ಬಸ್ ನಂಬರ್ ಬಂದುಬಿಟ್ಟು 201 ಅಂತೆ. ಬಸ್ ಹುಡ್ಕೊಂಡ್ಬಿಟ್ಟು ಹತ್ತಿ ಟೆಂಪಲ್ಗೆ ಫಸ್ಟ್ ತಿಂದು ಹೋಗೋಣವಾ? ತಿಂದಪ್ಪ. ಫುಲ್ ಬಿಸಿಲಿದೆ, ಏನು ಕಾಣಿಸ್ತಿಲ್ಲ. ಬಟ್ ಇಲ್ಲಿ ಕೆಳಗಡೆ ನೋಡಿದರೆ ಅರ್ಧಕ್ಕರ್ಧ ಜಾಗ ಖಾಲಿ ಇರೋ ಥರ ಇದೆ. ನಂಗೆ ಮೈಸೂರಲ್ಲಿ ಇಷ್ಟೊಂದು ಖಾಲಿ ಸೈಟ್ಸ್ ಇದೆ ಅಂತ ಇಲ್ಲಿ ನೋಡಿಬಿಟ್ಟೆ ಗೊತ್ತಾಗ್ತಿರೋದು. ನಿಮ್ಗೆ ಕಾಣಿಸ್ತಿಲ್ಲ ಆ್ಯಕ್ಚುಲಿ. ಫುಲ್ ಖಾಲಿ ಇದೆ ಆಲ್ಮೋಸ್ಟ್ ಜಾಗ. ಅಥವಾ ಇಲ್ಲಿ ಚಾಮುಂಡಿ ಬೆಟ್ಟದ ಹತ್ರ ಏನು ಕೊಟ್ಟಿಲ್ವೋ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಇಲ್ಲಿಂದ ನೋಡಿದರೆ ಜಾಗ ಫುಲ್ಲು ಏನು ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಾ ಇಲ್ಲ ನೋಡಿ. ನಿಮ್ಗೆ ಕಾಣಿಸ್ತಿಲ್ಲ ಅಂದ್ಕೊತೀನಿ. ಯಾರಾದರೂ ಸೈಟ್ ತಗೊಳ್ಳೋದಿದ್ರೆ ಮೈಸೂರಿಗೆ ಬಂದು ಕೇಳಿ ತಗೊಳ್ಳಿ. ಸೊ ನಾವು ಬಸ್ಸಿಂದ ಬಂದ್ವಿ.
ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಚೆನ್ನಾಗಿ ಒಳ್ಳೆ ಜಾತ್ರೆ ವೈಬ್ ಕೊಡ್ತಾ ಇದೆ. ಎಲ್ಲ ಶಾಪ್ಸ್ ಇದೆ, ಬಳೆಗಳು, ಬ್ಯಾಗ್ಸು, ಗೊಂಬೆಗಳು ಚೆನ್ನಾಗಿದೆ. ಆ್ಯಂಡ್ ಡ್ರೀಮ್ ಕ್ಯಾಚರ್ ನೋಡಿ ಚೆನ್ನಾಗಿದೆ ಎಲ್ಲ. ಇವಾಗ ಫಸ್ಟ್ ಟೆಂಪಲ್ಗೆ ಹೋಗೋಣ. ಬಂದಿರೋದು ವೀಕ್ ಡೇಸಲ್ಲಿ, ಬಟ್ ಜನ ನೋಡಿ ಎಷ್ಟಿದ್ದಾರೆ ಅಂತ. ಫುಲ್ಲು ಜನ ಇದ್ದಾರೆ. ವೀಕ್ ಡೇಸಲ್ಲೂ ಇಷ್ಟೊಂದು ಜನ ಇದ್ದಾರೆ ಆಗ್ಬೋದು. ಇದು ನಮ್ಮದು ಟೆಂಪಲ್. ನಾನಿಲ್ಲಿ ಎಂಟ್ರಿ ಟಿಕೆಟ್ ತೊಗೊಳಕ್ಕೆ ಇದನ್ನು ತೊಗೊಂಡಿದ್ದೀನಿ. ತುಂಬ ರಶ್ ಇದೆ. ನಾರ್ಮಲ್ ಡೇ ಅಂತ ಬಂದು ದೇವ್ರ ದರ್ಶನ ಚೆನ್ನಾಗಿತ್ತು. ಸೊ ಇವಾಗ ಟೆಂಪಲಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಇಲ್ಲೇ ಏನಾದರೂ ತಿಂದ್ಬಿಟ್ಟು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗೋದು ಅಂತ ಡಿಸೈಡ್ ಮಾಡಿ ಹೋಗೋದು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಸೊ ಇಲ್ಲೇ ಪಕ್ಕದಲ್ಲಿ ಹೋಟೆಲಲ್ಲಿ ಒಂದು ಚಿಕ್ಕ ಹೋಟೆಲ್ ಇತ್ತು. ಸೊ ತಿನ್ನೋದ್ವಿ. ಸೊ ಇಡ್ಲಿ ತೊಗೊಂಡ್ವಿ, ತಿನ್ಬೇಕು ಇವಾಗ ಅಷ್ಟೇ. ನಾವಿವಾಗ ಟೆಂಪಲಿಂದ ಸೈನ್ಸ್ ಮ್ಯೂಸಿಯಂ ಬಂದಿದ್ದೀವಿ. ತೋರಿಸ್ತೀನಿ ನೋಡಿ. ಇದೆಲ್ಲ ಮಣ್ಣಲ್ಲೇ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಇದು ನಮ್ಮ ಮೋದಿ ಅಂದ್ಕೊತೀನಿ. ಹೌದು, ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ. ಮೋದಿ ಹೆಂಗೆ ಮಾಡೋರೆ ನೋಡಿ. ಸಾರಿ, ನಮ್ಮ PM ಮೋದಿ. ಆ್ಯಂಡ್ ಇದು ಬಂದ್ಬಿಟ್ಟು ಕೃಷ್ಣ ಅರ್ಜುನ ಅನಿಸುತ್ತೆ. ಹಾಂ, ಕೃಷ್ಣ ಅರ್ಜುನ ಅವ್ರದ್ದು ರಥ. ಚೆನ್ನಾಗಿದೆ ಅಲ್ವಾ. ಸಖತ್ತಾಗಿ ಮಾಡಿದ್ದಾರೆ ಮಾತ್ರ. ನಾವು ಚಿಕ್ಕ ಪ್ಲೇಸ್ನೆಲ್ಲ ಕವರ್ ಮಾಡ್ಕೊಂಡು ಬರ್ತಾಯಿದ್ವಿ. ಗೂಗಲ್ ಮಾಡಿದ್ವಿ, ಇದು ನೋಡೋಣ ಚೆನ್ನಾಗಿದೆ ಅಂತ ಬಂದ್ವಿ. ಆ್ಯಂಡ್ ಓಕೆ, ನೈಸ್, ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡಿ, ಹಾಯ್ ಹೆಂಗೆ ಮಾಡಿದಾರಲ್ವಾ. ಇದನ್ನು ನೋಡಿದರೆ ನಿಮ್ಗೆ ಏನಂತ ಅನಿಸ್ತಿದೆ ಕಮೆಂಟ್ ಮಾಡಿ. ಕುಚ್ಚು ಇದು ಕುಚ್ಚು ನಡೀತಾ ಇದ್ದಾರೆ. ಡಾಲ್ಫಿನ್ ಇತ್ತು. ಇದು ಮತ್ಸ್ಯ ಕಣ್ಣು. ಇದು ಮುತ್ತು ಸಿಗುತ್ತಲ್ಲ, ಆ ಥರ ಇದೆ. ಓ, ಮೆರೈನ್ ಲೈಫ್ ಇದೆಲ್ಲ. ಇದು ಮತ್ಸ್ಯ ಕಣ್ಣು. ಮುತ್ತು ನೋಡಿ ಫ್ರೆಂಡ್ಸ್. ಇದೇನಂತ ಅರ್ಥ ಆಗ್ತಿಲ್ಲ. ಯಾವುದೋ ಹುಡುಗ ಬಿದ್ದವನು ನೀರಿಗೆ, ಯಾವುದೋ ಹುಡುಗ ಬಿದ್ದಂತಾರ ಕಾಣಿಸ್ತಿದೆ. ಕ್ರಿಸ್ಮಸ್ ತಾತ ನೋಡಿ, ಕ್ರಿಸ್ಮಸ್ ತಾತ, ಕ್ರಿಸ್ಮಸ್ ಅಜ್ಜ. ಇದೆಲ್ಲ ವೈಲ್ಡ್ ಲೈಫ್. ಇದು ರಿಯಲ್ ಆಗಬೇಕಾದ್ರೆ ನಂಗೆ ಝೂ ಎಲ್ಲ ಹೋಗೋಕ್ಕೆ ಇಷ್ಟ ಅಲ್ಲ. ಸೊ ಅದೆಲ್ಲ ಕ್ಯಾನ್ಸಲ್. ಸೇವ್ ವೈಲ್ಡ್ ಲೈಫ್ ಅನ್ನೋದು ನಾವೇನು ಹಿಡ್ಕೊಂಡು ಹೋಗಲ್ಲ ಬಿಡಿ. ಇಲ್ಲಿ ಒಳಗಡೆನೇ ಏನಾದರೂ ತಗೊಳ್ಳೋಕ್ಕೆ ಶಾಪ್ಸ್ ಎಲ್ಲ ಇಟ್ಟಿದ್ದಾರೆ. ಬಟ್ ನಾವೇನು ತಗೊಳ್ತಾ ಇಲ್ಲ. ಇದು ಚೆನ್ನಾಗಿರಲ್ಲ. ಪುಟ್ಟ ವಿಗ್ರಹ ನೋಡಿ, ಸಖತ್ತಾಗೈತೆ. ಎಷ್ಟಿದೆ? 250. ಇದೆಲ್ಲ ಥರದ್ದು ಮಾಡಿಟ್ಟಿದ್ದಾರೆ.
ಓಕೆ, ಏನು ತುಂಬ ಟೈಮ್ ಇಟ್ಕೊಂಡು ನೋಡುವಂಥದ್ದೇನಿಲ್ಲ, ಒಂದು 10 ಮಿನಿಟ್ಸಲ್ಲಿ ನೋಡ್ಕೊಂಡು ಹೋಗೋ ಥರ ಇದೆ ಅಷ್ಟೇ. ಬಿಟ್ಟರೆ ಶಾಪಿಂಗ್ ಇದೆಲ್ಲ ಇದೆ ಇನ್ನಲ್ಲಿ. ಸೊ ಇಲ್ಲಿ ಕ್ವಿಕ್ಕಾಗಿ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ ಏನಂತ ನೋಡೋಣ. ಕ್ವಿಕ್ಕಾಗಿ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಇವಾಗ, ಬಿಕಾಸ್ ನಮಗೆ 5:10ಗೆ ಅಥವಾ 6:20 ಟ್ರೈನು, ಅದನ್ನು ಕ್ಯಾಚ್ ಮಾಡಲೇಬೇಕು. ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮುಗಿಸ್ಕೊಂಡು ಹೋಗ್ಬೇಕು ಇವಾಗ ಅಷ್ಟೇ. ಸೊ ನೋಡೋಣ ನೆಕ್ಸ್ಟ್ ಪ್ಲೇಸಲ್ಲಿ ಹೋಗ್ತೀನಿ ಅಂತ. ಈಗ ನಾವು ಹೋಗ್ತಾ ಇರೋದು ಸೇಂಟ್ ಫಿಲೋಮಿನಾ ಚರ್ಚ್ಗೆ. ಬೇರೆ ಬೆಳಿಗ್ಗೆ ಎಷ್ಟು ಚಳಿ ಅಂದ್ಬಿಟ್ಟು ಈ ಸ್ವೆಟ್ರ್ ಹಾಕ್ಕೊಂಡು ಬಂದಿದ್ದೀನಿ. ಹೆವಿ ಶೆಕೆ ಕಿತ್ಕೊಂಡು ಬರ್ತಿದೆ. ಬಿಸಿಲು ಅಂದರೆ ಬಿಸಿಲು ದೇವರೇ, ನೋಡಿ ತಲೆ ಎಲ್ಲ ಸುಡ್ತಾ ಇದೆ ಆ್ಯಕ್ಚುಲಿ. ಬನ್ನಿ ಒಳಗಡೆ ಹೋಗೋಣ. ಇದು ಜೀಸಸ್ ಮಗ ಇದ್ದಾರಾ ಅಥವಾ ಜೀಸಸ್ ಅಪ್ಪ? ನಾನು ಚಿಕ್ಕ ಪಾಪ ಇರೋ ಜೀಸಸ್ಸ ಏನೋ ಗೊತ್ತಿಲ್ಲ. ಯಾರಾದರೂ ಕ್ರಿಶ್ಚಿಯನ್ಸ್ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಇವಾಗ ನಾವು ಚರ್ಚ್ ಒಳಗಡೆ ಎಂಟ್ರಿ ಆಗೋಣ. ಬಟ್ ಡೌಟು ಮೊಬೈಲೆಲ್ಲೋ ಇರೋದು ಇಲ್ಲ, ಮೊಬೈಲೆಲ್ಲೋ ಇಲ್ಲ. ಸೊ ಬಾಯ್ ಬಾಯ್. ಸೊ ಒಳಗಡೆ ಜಸ್ಟ್ ಒಂದು ಕ್ಲಿಪ್ ಹಾಕಿದ್ದೀನಿ, ಬಿಕಾಸ್ ಸೈಲೆಂಟ್ ಆಗಿರಬೇಕಿತ್ತು. ಸೈಲೆಂಟಾಗಿ ಸುಮ್ಮನೆ ನಾವೆಲ್ಲ ನಾಯ್ಸ್ ಮಾಡೋದು ಅದು ಕರೆಕ್ಟ್ ಅಲ್ಲ. ಸೊ ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಇವಾಗ ನಾವು ಔಟ್ಸೈಡ್ ಬಂದ್ವಿ. ನನ್ನ ತಂಗಿ ಸ್ವಲ್ಪ ಫೋಟೋಶೂಟ್ ಮಾಡಿ ಅದಾದಮೇಲೆ ಹೋಗಿ ಔಟ್ಸೈಡಲ್ಲಿ ಊಟ ಮಾಡಿಕೊಂಡು ಆಮೇಲೆ ಅರಮನೆಗೆ ಹೋಗೋಣ. ಓಕೆ, ಊಟ ಮಾಡೋಣ ಅಂತ ಗುಫಾ ಅಂತ ಒಂದು ರೆಸ್ಟೋರೆಂಟ್ ಬಂದಿದ್ದೀವಿ. ಗೊತ್ತಿಲ್ಲ ಇದೇನು ಕತೆ ಅಂತ, ನೋಡೋಣ. ಸೊ ಟಯರ್ಡ್. ಬಿಸಿಲು ಬಿಸಿಲು ಬಿಸಿಲು, ಏನು ಬಿಸಿಲು ಅಂತೀರ. ಬೆಂಗಳೂರಲ್ಲಿ ಇದ್ದು ಹಾಗೆ ಒಂಥರ ಬಿಸಿಲು ಹೊರಗಡೆ ಬರೋಕ್ಕೆ ಒಂಥರ. ಸೊ ಬೇಗ ತಿಂದು ಹೋಗ್ಬೇಕು ಇವಾಗ. ನೋಡಿ ಹೇಗಿದೆ ಅಂತ. ಗುಹೆ ಒಳಗಡೆ ಇದ್ದೀವಿ ನಾವು. ನೋಡಿ ಫ್ರೆಂಡ್ಸ್, ಎಲ್ಲನೂ ಆ್ಯಪಲ್ ಎಲ್ಲನೂ 300 ಮೇಲೇ ಇದೆ. ಬಟ್ ಓಕೆ. ಸೊ ನಾವು ತೊಗೊಂಡ್ವಿ, ಏನಂತ ತೋರಿಸ್ತೀನಿ. ಇದನ್ನು ಬಾರ್ ಸೆಕ್ಷನ್ ಬೇರೆ ಇದೆ, ಬಟ್ ನಾವು ಇದಕ್ಕೆ ಈ ಕ್ಯಾಟಗರಿ ಸೇರಿದವರಲ್ಲ. ಸೊ ಬೇರೆ ಆಚೆಗೆ ಚಿಕನ್ ಪ್ಲಮ್ ಚಿಲ್ಲಿ. ಇವಾಗ ಬಟರ್ ಚಿಕನ್ ಮಸಾಲ ಮತ್ತು ಬಟರ್ ನಾನ್ ಇದೆ. ಇದನ್ನೇ ತಿನ್ಕೊಂಡು ಹೊರಡೋಣ. ಊಟ ಮಾಡಿಕೊಂಡು ಅರಮನೆಗೆ ಹೋಗೋಣ ಅಂತ ಬಂದ್ವಿ. ಬಟ್ ಅರಮನೆ ಬಂದ್ಬಿಟ್ಟು 3:30ಗೆ ಓಪನ್ ಅಂತೆ. ದೊಡ್ಡದು ಫ್ಯಾಕ್ಟ್ರಿ ಅಂತೆ, ಮೈಸೂರು ರಾಜರದ್ದು. ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆಟೋದವರು ಕರ್ಕೊಂಡು ಬಂದರು. ಫೈನಲಿ ನಾವು ಇವಾಗ ಅರಮನೆಗೆ ಬಂದ್ವಿ. ಆ್ಯಕ್ಚುಲಿ ನಾವೇನೋ ಸ್ಯಾಂಡಲ್ ಅದೇನೋ ಅಂತ ಹೋದ್ವಿ ಅಲ್ಲ, ಅಲ್ಲಿ ಏನೂ ಇರಲಿಲ್ಲ, ಒಂಥರ ಶಾಪ್ ಥರ ಇತ್ತು. ನಮ್ಗೆ ತಗೊಳ್ಳೋ ಅಂಥದ್ದು ನಮಗೇನು ತಗೋಬೇಕು ಅನಿಸಿಲ್ಲ. ಸೊ ಮತ್ತೆ ನಾವು ಆಟೋ ಮಾಡಿಕೊಂಡು ಇವಾಗ ಫೈನಲಿ ಅರಮನೆಗೆ ಬಂದಿದ್ದೀವಿ. ಬಿಸಿಲಿದೆ. 3:30ಗೆ ಓಪನ್ ಅಂತೆ, ಬಟ್ ಜನ ತುಂಬಾ ಇದ್ದಾರೆ. ನಮ್ಮ ಮೈಸೂರು ಅರಮನೆ 2 ಇಯರ್ಸ್ ಮುಂಚೆ 70 ಏನೋ ಇತ್ತು ಅಡಲ್ಟ್ಸ್ಗೆ, ಇವಾಗ 120 ಮಾಡವ್ರೆ ಎಂಟ್ರಿ ಫೀಸ್. ಹಳೆ ಕಾಲದ್ದು ಜಟಕ ಬಂಡಿಗಳೆಲ್ಲ ಇದೆ ಅಂದ್ಕೊತೀನಿ. ಎಷ್ಟಿದೆ ಅಲ್ವಾ? 1 2 3 4 5 6 7 8 ಇದೆ, 9 ಪ್ಯಾಲೇಸ್ ಒಳಗೆ ಹೋಗ್ತಾ ಇದ್ದೀವಿ. ನೀವೆಲ್ಲ ನೋಡಿರ್ತೀರಿ, ಸ್ಟಿಲ್ ನೋಡಿ ಒಂದ್ಸಲ.
ಮೇ ಬಿ ಡೆಮೋ ಪೀಸ್ ಇರುತ್ತಲ್ಲ ಆ ಥರ ಅನಿಸುತ್ತೆ. ಇದೆಲ್ಲ ಮತ್ತೆ ಎಲ್ಲ ಎಲ್ಲರೂ ಬಂದಿರ್ತೀರ ಮೈಸೂರು ಅರಮನೆಗೆ, ಬಟ್ ಬಂದಿಲ್ಲದೆ ಇರೋ ನೋಡ್ಕೊಳ್ಳಿ. ಸಖತ್ತಾಗಿದೆ ಮಾತ್ರ ನೋಡೋಕ್ಕೆ, ಸಖತ್ ಅಂದರೆ ಸಖತ್ ಅನಿಸ್ತಾ ಇದೆ. ಅವಾಗಿಂದೆಲ್ಲ ಹೆಂಗಿತ್ತು ಲೈಫು ಅಲ್ವಾ, ಇಷ್ಟೋ ದೊಡ್ಡ ಬಿಲ್ಡಿಂಗು ಸಖತ್ತಾಗಿ ಮಾಡಿದ್ದಾರೆ. ಹೆಂಗಿರ್ತಿದ್ರು ಅವಾಗಿನ ಜನ. ಇವೆಲ್ಲ ರಾಜ್ರದ್ದು ಫ್ಯಾಮಿಲೀಸ್ ಫೋಟೋಸ್ ಎಲ್ಲ. ಪೇಂಟಿಂಗ್ ಅವ್ರು ಏನೂ ಗೊತ್ತಿಲ್ಲ. ನೋಡಿ ಸಿಲ್ವರು ಚೇರು, ನೋಡಿ ಸಿಲ್ವರ್ ಚೇರ್ಸ್ ಎಲ್ಲ ಇದೆ ರಾಜರ ಹತ್ರ. ಮಿರರ್ ಸಖತ್ತಾಗೈತಲ್ಲ. ಆ್ಯಂಡ್ ಇದೆಲ್ಲ ನೋಡಿ ಹೆಂಗೆ ಮಾಡಿದ್ದಾರೆ, ಸೂಪರ್ ಆಗಿದೆ ಮಾತ್ರ. ಸಖತ್ತಾಗಿ ಕಾಣಿಸ್ತಿದೆ ಡಿಸೈನ್ಸ್ ಎಲ್ಲ. ಆ್ಯಂಡ್ ಈ ವ್ಯೂ ಮಾತ್ರ ನಂಗೆ ತುಂಬ ಚೆನ್ನಾಗಿ ಅನಿಸೋದು. ಆ ಸ್ಟೇರ್ಸು ಚೆನ್ನಾಗಿದೆ ಅಲ್ವಾ. ನೋಡಿ ಎಷ್ಟು ದೊಡ್ಡದಿದೆ. ಸೊ ಇವಾಗ ಔಟ್ಸೈಡ್ ಹೋಗಿ ಇನ್ನೊಂದು ಪ್ಲ್ಯಾನ್ ಇದೆ, ರೈಲ್ವೆ ಮ್ಯೂಸಿಯಂ ಹೋಗೋಕ್ಕೆ. ಅದನ್ನು ಮುಗಿಸ್ಕೊಂಡು ಮನೆಗೆ. ನೋಡಿ ಸೇಮ್ ಡಿಸೈನ್ಸ್, ಒಳ್ಳೆ ಮಿರರ್ ಥರ ಕಾಣಿಸ್ತಾ ಇಲ್ವಾ, ಬಟ್ ಎಲ್ಲನೂ ಕಂಬಗಳಿದು. ಹೆಂಗೆ ಮಾಡಿದಾರಲ್ವ, ಸೂಪರ್ ಕಾಣಿಸ್ತಿದೆ, ಸಖತ್ತಾಗಿ ಕಾಣಿಸ್ತಿದೆ. ನೋಡಿ ವ್ಯೂ ನೋಡಿ, ಒಳ್ಳೆ ಒಂದು ದೊಡ್ಡ ಗ್ರೌಂಡು, ಎಷ್ಟು ಚೆನ್ನಾಗಿದೆ. ಮೇಲೆ ಹೋಗೋಕ್ಕೆ ಸ್ಟೇರ್ಸ್ ಬೇರೆ ಇದೆ, ಬಟ್ ಎಲ್ಲ ಕ್ಲೋಸ್ ಇದೆ. ಏನಕ್ಕೆ ಎಲ್ಲನೂ ಬಿಡಲ್ಲ ಅಂತ ಗೊತ್ತಾಗಲ್ಲ. ಇಲ್ಲೆಲ್ಲ ನೋಡಿ, ಇಲ್ಲೊಂದು ರೂಮ್ಸ್ ಎಲ್ಲ ಇದೆ ಅಂದ್ಕೊತೀನಿ, ಅದೆಲ್ಲ ಅಲೌಡ್ ಇಲ್ಲ. ಅದೆಲ್ಲ ಅಲೌಡ್ ಕೊಡಬೇಕು ತಾನೇ. ನಂಗೆ ಅದೆಲ್ಲ ನೋಡ್ಬೇಕಂತ ಆಸೆ ಇದೆ. ನೋಡಿ ಇಲ್ಲೂ ಒಂದು ರೂಮ್ ಇದೆ. ರೂಮ್ಸ್ ಎಲ್ಲ ಯಾವುದನ್ನು ಅಲೋ ಮಾಡಿಲ್ಲ, ಜಸ್ಟ್ ಹಾಲು ಅದನ್ನೆಲ್ಲ ಮಾತ್ರ ಬಿಟ್ಟಿದ್ದಾರೆ. ಮೇಲ್ಗಡೆನೂ ರೂಮ್ಸ್ ಎಲ್ಲ ಅಲೌಡ್ ಇಲ್ಲ ಅಷ್ಟೆ. ಆ್ಯಂಡ್ ನೋಡಿ ಇಲ್ಲಿ ನಂಗೊಂಥರ ಮೂವೀಸಲ್ಲೆಲ್ಲ ರಾಜ ಅದೆಲ್ಲ ಹೇಳ್ತಾರಲ್ಲ, ಇದನ್ನು ನೋಡಿದೆ ಓಕೆ ಹಿಂಗಿರ್ತಿತ್ತಲ್ಲ ಅನಿಸ್ತಾ ಇದೆ. ಇಟ್ಟು ಸಖತ್ತಾಗಿದೆ ಅಲ್ಲ ಆರ್ಕಿಟೆಕ್ಟು. ಇದು ನೋಡಿ ಸಿಲ್ವರ್ ಡೋರ, ಇದು ಸಿಲ್ವರ್ ಡೋರ್. ಒಂದು ಕೃಷ್ಣಾಷ್ಟಮಿ, ಬಾಲಕೃಷ್ಣಾಷ್ಟಮಿ ಏನೋ ಒಂದು ಟೆಂಪಲ್ ಇದೆ ಕೃಷ್ಣದ್ದು. ಸೊ ಬಂದಿದ್ದೀವಿ. ಹಳೇ ಟೆಂಪಲ್ಲು ಗೊತ್ತಾಗ್ತಾ ಇದೆ, ಬಿಕಾಸ್ ಕಂಬಗಳೆಲ್ಲ ಕಲ್ಲಿದ್ದು, ನೆಲ ಕಲ್ಲಿದ್ದು, ಮೇಲೆ ಮಾತ್ರ ಸಿಮೆಂಟ್ ಇದೇನೋ ಮಾಡಿದ್ದಾರೆ ನೋಡಿ. ನಾನು ಫಸ್ಟ್ ಟೈಮ್ ಈ ಟೆಂಪಲ್ ಬರ್ತಿರೋದು ಇಲ್ಲಿ. ಇದು ಪುರಾತನ ಲಕ್ಷ್ಮೀ ರಮಣ ಸ್ವಾಮಿ ಟೆಂಪಲ್ಲು. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಹಳೇ ಟೆಂಪಲ್ಲು ಒಂಥರ ಗುಡ್ ವೈಬ್ ಕೊಡ್ತಾಯಿದೆ, ತುಂಬ ಖುಷಿ ಆಯಿತು. ಎಲ್ಲ ಕಲ್ಲಲ್ಲೇ ಕಟ್ಟಿದ್ದಾರೆ, ಸೊ ನೈಸ್. ಕಡೆಯಿಂದ ಮೈಸೂರು ಪ್ಯಾಲೇಸ್ ಹೆಂಗಿದೆ ನೋಡಿ. ನಮ್ದು ಇವತ್ತಿದು ಲಾಸ್ಟ್ ಪ್ಲೇಸ್ ಅಂದರೆ ಮೈಸೂರು ರೈಲ್ ಮ್ಯೂಸಿಯಮ್ಮು. ಸೊ ನೋಡಿಕೊಂಡು ಆಮೇಲೆ ಟ್ರೈನ್ ಹತ್ಕೊಂಡು ಮನೆ ಹೋಗ್ತಾ ಇರೋದಷ್ಟೇ. ರೈಲ್ವೆ ಮ್ಯೂಸಿಯಂ ನೋಡಿ, ಕ್ಯೂಟಾಗಿ ಅವಾಗಿನ ಕಾಲದ್ದು ರೈಲ್ವೇಸು ಅದರಲ್ಲಿ ಇದೆಲ್ಲ ಹೇಗಿದೆ ಅಂತ ಇಲ್ಲಿದೆ ಆ್ಯಕ್ಚುಲಿ ನೋಡಿ. ಇವಾಗ ನಾವು
ಟ್ರೈನಲ್ಲಿದ್ದೀವಿ. ಸೊ ನೋಡಿ, ಓಡ್ಕೊಂಡು ಬಂದ್ವಿ. ಲಾಸ್ಟ್ ಇನ್ನು ಅರ್ಧ ಗಂಟೆಯಲ್ಲಿ ಕ್ಲೋಸ್ ಆಗುತ್ತೆ. ಸೊ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ರೈಲ್ವೇಸ್, ಹಳೆ ಕಾಲದ ರೈಲ್ವೆ ಟ್ರ್ಯಾಕ್. ಟ್ರೈನ್ ಹಿಂಗಿದೆ, ಮಿನಿ ಟ್ರೈನ್, ಚಿಕ್ಕ ಮಕ್ಕಳು ಟ್ರೈನ್. ಟ್ರೈನ್ ಸ್ಟಾರ್ಟ್ ಆಗಿದೆ. ಒಂದು ಮಿನಿ ಕೊಡ್ತೀನಿ, ಡೆಮೋ ಕೊಡ್ತೀನಿ. ನೋಡಿ ಫುಲ್ಲು ಗಾಡಿ, ಇಡೀ ರೈಲ್ವೆ ಮ್ಯೂಸಿಯಂ ಹೇಗಿದೆ ಅಂತ. ನೈನ್ಟೀನ್ 63ಯಲ್ಲಿ ಮಾಡಿರೋ ಟ್ರೈನ್ ಇದು. ಇದನ್ನು ಈ ಥರ ಯೂಸ್ ಮಾಡ್ತಿರ್ತಾರೆ. 1963ಯಲ್ಲಿ ಈ ಥರ ಟ್ರೈನ್ ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೈನು ಮುಂಚೆಯಿಂದ ಹೆಂಗೆ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ಒಂದೊಂದು ಪೀಸ್ ಡೆಮೋ ಇದೆ ಇಲ್ಲಿ, ನೀವು ನೋಡ್ಬೋದು. ಸೊ ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಸೊ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಹೇಗಿದೆ ಅಂತ ಪ್ಲೀಸ್ ಫುಲ್ ನನ್ನ ವೀಡಿಯೋ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಬಾಯ್.